ಭಾರತ ಇಸ್ರೇಲ್ ರಾಷ್ಟ್ರಗಳು ಕಾರ್ಯತಂತ್ರದ ಪಾಲುದಾರ ದೇಶಗಳಾಗಿವೆ. 1950ರಲ್ಲಿ ಇಸ್ರೇಲ್ ದೇಶಕ್ಕೆ ಭಾರತ ಅಧಿಕೃತ ದೇಶದ ಮಾನ್ಯತೆ ನೀಡಿತು. 1990ರ ದಶಕದಿಂದಲೂ ಭಾರತ ಇಸ್ರೇಲ್ ದೇಶದೊಂದಿಗೆ ಆರ್ಥಿಕ, ಮಿಲಿಟರಿ, ರಾಜಕೀಯವಾಗಿ ಗಟ್ಟಿಯಾದ ಸ್ನೇಹವನ್ನು ಹೊಂದಿದೆ. 1947ರಲ್ಲಿ ವಿಶ್ವಸಂಸ್ಥೆ ಮಂಡಿಸಿದ ಪ್ಯಾಲೆಸ್ತೈನ್ ದೇಶವನ್ನು ವಿಭಜನೆ ಮಾಡುವ ಮಸೂದೆಗೆ ಭಾರತ ಆರಂಭದಲ್ಲಿ ವಿರೋಧ ವ್ಯಕ್ತಪಡಿಸಿದರೂ 1950ರಲ್ಲಿ ಭಾರತ ಇಸ್ರೇಲ್ ದೇಶಕ್ಕೆ ದೇಶದ ಮಾನ್ಯತೆ ನೀಡಿತು. 1992ರಿಂದ ಭಾರತ ಇಸ್ರೇಲ್ ನಡುವಣ ರಾಜತಾಂತ್ರಿಕ ಸಂಬಂಧ ಪೂರ್ಣ ಪ್ರಮಾಣದಲ್ಲಿ ಸ್ಥಾಪನೆಯಾಯಿತು. ಪ್ರಸ್ತುತ ಭಾರತ ಇಸ್ರೇಲ್ ದೇಶದೊಂದಿಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ ದೇಶವಾಗಿದ್ದು, ಭಾರತ ಇಸ್ರೇಲ್ನ ಮಿಲಿಟರಿ ಉಪಕರಣಗಳ ಪ್ರಮುಖ ಆಮದುದಾರನಾಗಿದೆ. ಈ ಎರಡೂ ರಾಷ್ಟ್ರಗಳು ತಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಲು I2U2ನ ಸಕ್ರಿಯ ಸದಸ್ಯ ದೇಶಗಳಾಗಿವೆ. ಭಾರತ ಇಸ್ರೇಲ್ ನಡುವಣ ಸಂಬಂಧದ ಇತಿಹಾಸದ ಬಗ್ಗೆ ನಾವು ತಿಳಿಯುವುದಾದರೆ, ಭಾರತ ಸೆಪ್ಟೆಂಬರ್ 17, 1950ರಲ್ಲಿ ಇಸ್ರೇಲ್ ದೇಶಕ್ಕೆ ಅಧಿಕೃತ ದೇಶದ ಮಾನ್ಯತೆ ನೀಡಿತು. 1992ರಿಂದ ಭಾರತ ಇಸ್ರೇಲ್ ನಡುವೆ ಪೂರ್ಣ ಪ್ರಮಾಣದ ರಾಜತಾಂತ್ರಿಕ ಸಂಬಂಧ ಸ್ಥಾಪನೆಯಾಯಿತು. ಭಾರತ ಅಲಿಪ್ತ ನೀತಿಯ ಭಾಗವಾಗಿದ್ದ ಸಮಯದಲ್ಲಿ ಭಾರತ ಸೋವಿಯತ್ ಬಣದೊಂದಿಗೆ ನಿಕಟ ಸಂಬಂಧವನ್ನು, ಅರಬ್ ಪ್ರಪಂಚದ ಸ್ನೇಹವನ್ನು ಉಳಿಸಿಕೊಂಡಿತು. ಇದೇ ಸಂದರ್ಭದಲ್ಲಿ ಇಸ್ರೇಲ್ ಅಮೆರಿಕ, ನ್ಯಾಟೋ ದೇಶಗಳ ಮಿತ್ರ ದೇಶವಾಗಿತ್ತು. 1992ರಲ್ಲಿ ಭಾರತ ಇಸ್ರೇಲ್ ನಡುವಣ ರಾಜತಾಂತ್ರಿಕ ಸಂಬಂಧ ಸ್ಥಾಪನೆಯಾದಾಗಿನಿಂದ ರಕ್ಷಣೆ, ಕೃಷಿ ಕ್ಷೇತ್ರದಲ್ಲಿ ಎರಡೂ ರಾಷ್ಟ್ರಗಳು ಪರಸ್ಪರ ಸಹಕಾರವನ್ನು ನೀಡುವಂತಾಯಿತು. ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎರಡೂ ರಾಷ್ಟ್ರಗಳು ಸಹಕಾರವನ್ನು ಹೊಂದಿದ್ದು, ಭವಿಷ್ಯದಲ್ಲಿ ಎರಡೂ ಜ್ಞಾನಾಧಾರಿತ ಆರ್ಥಿಕತೆಗಳ ನಡುವಿನ ಬಲವಾದ ಹೆಟೆಕ್ ಪಾಲುದಾರಿಕೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸಿವೆ. 1992ರ ಮೊದಲು ಭಾರತ ಇಸ್ರೇಲ್ ಸಂಬಂಧ ಕನಿಷ್ಠ ಮಟ್ಟದ್ದಾಗಿತ್ತು. ಅದಕ್ಕೆ ಹಲವಾರು ಕಾರಣಗಳಿದ್ದು, ಪ್ರಮುಖವಾಗಿ ಭಾರತ ಅಲಿಪ್ತ ನೀತಿಯನ್ನು ಅಳವಡಿಸಿಕೊಂಡಿದ್ದು, ತೈಲ ಆಮದಿಗಾಗಿ ಭಾರತ ಅರಬ್ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗಿದ್ದು, ಕಾಶ್ಮೀರ ವಿಷಯದಲ್ಲಿ ಅರಬ್ ರಾಷ್ಟ್ರಗಳ ಬೆಂಬಲವನ್ನು ಗಳಿಸುವುದಕ್ಕೋಸ್ಕರ ಭಾರತದಲ್ಲಿನ ಮುಸ್ಲಿಂ ತುಷ್ಟೀಕರಣದ ಸಲುವಾಗಿ ಭಾರತ ಇಸ್ರೇಲ್ ನಡುವಿನ ಸಂಬಂಧ 1992ರ ಮುಂಚೆ ಕನಿಷ್ಠ ಮಟ್ಟದಾಗಿತ್ತು. ಇಷ್ಟೆಲ್ಲ ಸಹಕಾರವನ್ನು ಹೊಂದಿರುವ ಭಾರತ ಇಸ್ರೇಲ್ ರಾಷ್ಟ್ರಗಳ ಸಂಬಂಧದ ಮೇಲೆ ಪ್ರಭಾವ ಬೀರುವ ಸವಾಲುಗಳಲ್ಲಿ ಪ್ರಮುಖವಾಗಿ ಭಾರತ ಮತ್ತು ಇರಾನ್ ಸಂಬಂಧ. ಇಸ್ರೇಲ್ ದೇಶ ಇರಾನ್ ದೇಶವನ್ನು ತನ್ನ ಅಸ್ತಿತ್ವಕ್ಕೆ ಇರುವ ಬೆದರಿಕೆ ಅಂತಲೇ ಭಾವಿಸುತ್ತದೆ. ಆದರೆ ಭಾರತ ಇರಾನ್ನೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದು, ಇರಾನ್ ದೇಶದಿಂದ ತೈಲವನ್ನು ಆಮದು ಮಾಡಿಕೊಳ್ಳುತ್ತದೆ. ಅಷ್ಟೇ ಅಲ್ಲ, ಇರಾನ್ ದೇಶದಲ್ಲಿ ಮಧ್ಯ ಏಷ್ಯಾಗೆ ಸಂಪರ್ಕ ಕಲ್ಪಿಸುವ ಚಬಹಾರ್ ಬಂದರನ್ನು ಅಭಿವೃದ್ಧಿಪಡಿಸುತ್ತಿದೆ. ಭಾರತ ಅರಬ್ ರಾಷ್ಟ್ರಗಳೊಂದಿಗಿನ ಸಂಬಂಧ, ಆದರೆ ಇಸ್ರೇಲ್ ಅರಬ್ ರಾಷ್ಟ್ರಗಳೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದಿದೆ. ಈ ಎಲ್ಲ ಸವಾಲುಗಳ ಹೊರತಾಗಿಯೂ ಭಾರತ ಇಸ್ರೇಲ್ ಸಂಬಂಧ ಗಟ್ಟಿಯಾಗಿ ಬೇರೂರಿದೆ. ಇದಾಗಿತ್ತು ಮಿತ್ರರೇ ಭಾರತ ಇಸ್ರೇಲ್ ಸಂಬಂಧದ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.